ಲೇ ಸುನಂದೆ, ಇದಾದ ನಮಗೆ ಕರ್ಮ. ಹಾಂ, 11:30 12 ಗಂಟೆ ಆಯಿತು, ಇನ್ನೂ ಕೂಳು ಬೇಯಿಸೋಕ್ಕಿಲ್ಲ ಅವಳು. ಎಂಥ ಸೊಸೆನೇ ಅವಳು ಜನ್ಮ ಕಷ್ಟ ಬೆಂಕಿಕ್ಕ. ಅಯ್ಯ ಅವಳು ಒಟ್ಟು ತೋಗ ಹೇಳಮ್ಮ. ಆ ತಿರುತಿ ಮುಂಡಾತಿ ಯಾವಾಗ ಮನೆ ಬಿಟ್ಟು ಹೋಗ್ತಾಳ ಏನೋ. ಇಷ್ಟೊತ್ತಾದ್ರೂ ಒಂದು ತಣ್ಣ ಬೇಯಿಸೋಕೆ ಅವಳಿಗೆ ಹೋಗ್ತಾ ಇಲ್ಲ. ಓಹೋ ಇದೇನಮ್ಮ ಅಜ್ಜಿ, ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಿ? ಹೂನಪ್ಪ, ನೀನು ಏನಾರು ಮಾಡಾಕಿರೋ ತಿಂದು ತಿಂದು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ, ಅದು ಅರ್ಗ್ಲಾಡ್ತೀರಾ. ಯಾಕಜ್ಜಿ, ಏನಾಯ್ತು? ಅಯ್ಯೋ ನೀನು ಒಟ್ಟೊತ್ತು ಹೋಗ ಕತ್ತಾಗಿನ ಚೈನಲ್ಲು ಕೈಯಾಗಿದ್ದು ವಾಚಲ್ಲ ಏನೋ ಮಾಡಿದೆ? ಏನೋ ಆಯ್ತು ಬಿಡಜ್ಜಿ. ಏನಾಯ್ತು ಬಿಡು, ಯಾಕೆ ಇವಾಗ ಅದ್ರ ಕತೆ? ಏಯ್ ನೋಡು ಕತ್ತಾಗಿನ ಚೈನು ಇಲ್ಲ, ಕೈಯಾಗಿಂದು ವಾಚು ಇಲ್ಲ, ಏನಾಯ್ತು ಕೇಳ ನಿನ್ನ ಮಗನ್ನ. ಅಯ್ಯ ನೀನು ಒಟ್ಟು ಇದ್ದಾಗ ಎಲ್ಲಾರ ಹೇಳ. ಅಯ್ಯೋ ಅದು ಎತ್ತ ಹೋಯ್ತು ಬಿಡಜ್ಜಿ, ಇವಾಗ ಏನು ಅದ್ರ ಕತೆ ಹೋದ್ರೆ ಹೋಗ್ಕೊಂಡ್ಲಿ ಬಿಡು. ಲೈ ಎಲ್ಲ ಚೈನ್ ಕತ್ತಾಗಿದ್ದಿತ್ತು? ಹಾ, ನಿಮ್ಮ ಅಪ್ಪನಾಗ ನಾನು ನೋಡೋನಂತಂದ್ರೆ ಇನ್ನೇನಿಲ್ಲ ಅಷ್ಟೇ. ಇವಾಗ ಮನಕ್ಕೆ ಬರೋದು ಬಿಟ್ಬಿಟ್ಟವನೆ. ಇದು ನಿನ್ನ ಕತ್ತಾಗಿನ ಚೈನು ಕೈಯಾಗಿನ ವಾಚು ಇಲ್ದಿರ ಇದ್ರೆ ಇನ್ನೇನಿಲ್ಲ. ಈ ಊರ್ ಕಿತ್ತಿ ಇನ್ನೊಂದು ಊರ್ಗೆ ಹಾಕ್ತಾನೆ. ಏನು ಮಾಡಿದೆ ಅಂತ ಮಾನವಾಗಿ ಹೇಳೋ. ಇಲ್ಲ ಅಂತಂದ್ರೆ ನಿಂಗೆ ಗಾಚಾರ ಬಿಡಿಸ್ಬಿಡ್ತೀನಿ. ಲೈ ನಿಮ್ಮ ಅಮ್ಮನ ಕೇಳಿಸ್ತಾ ಇಲ್ಲ ನನಗ. ಏನಾಯ್ತು ಚೈನು ಹೇಳ. ಏಯ್ ಹೇಳ, ಅದು ಯಾವಳ ತಿರ್ಬೋಕಿ ಮುಂದೆ ಕಟ್ಕೊಂಬಂದಿದ್ಯಾ? 11:30 12 ಗಂಟೆ ಆಯ್ತು, ಇಷ್ಟೊತ್ತಾದ್ರೂ ಒಂದು ತುತ್ತು ಕೂಳಿಲ್ಲ. ನಾಗಿ ಬಿದ್ದಂಗೆ ಬಾಕ್ಲಾಗ ನಮ್ಮನೆ ಬಾಕ್ಲಾಗ ನಾವು ಬಿದ್ದಿರ್ಬೇಕು. ಅಮ್ಮನ್ ಮಾಡಕ್ಕೆ ಹೊರ್ಕು ಇದಾದ ಕರ್ಮ ನಮ್ಕ. ಕಳೀರ ಇಬ್ರು ನಮ್ಮ ಮನೆಯಿಂದ ಆಚಕ. ಮೌ ಎತ್ತು ಹೋಗಿಲ್ಲ, ಸುಮ್ಮನೆ ಇರಮ್ಮ, ತಂದು ಕೊಡ್ತೀನಿ. ಚೈನ್ ತಂದು ಮನೆಗೆ ಇಕ್ಕಿದ್ರೆ ಸರಿ, ಇಲ್ಲ ಅಂತಂದ್ರೆ ನಾನು ನಿಮ್ಮ ಅಪ್ಪನ ಕೇಳ್ತೀನಿ. ನಿಮ್ಮ ಅಪ್ಪನ ಇವಾಗೇ ಕತ್ತಿ ಮಸಿತಾವ ನಿನ್ನ ಮೇಲೆ. ಬೆಳಗ್ಗೆಯಿಂದ ಸಾಯಂಕಾಲ ಬಿಸಿಲಾಗ ಒಬ್ಬನೇ ಒದ್ಲಾಡಿ ಸಾಯ್ತಾನೆ. ನೀರಿಲ್ದಿರ ಕೂಳಿಲ್ದಿರ. ನೀನು ಶೋಕಿ ಮಾಡ್ಕೊಂಡು ಬಿಳಿ ಬಟ್ಟೆಗೆ ಹಾಕೊಂಡು ತಿರ್ಗೋ ಬೀದಿ ವ್ಯವಸ್ಥೆ ಮುಂಡೆ ಮಗನ ತಕೊಂಬಂದು ಏನೋ ನಿಂಗೆ ಬಂದಿರೋದು ಬರಬಾರ್ದು. ಒಳ್ಳೆ ತಿರ್ಬೋಕಿನ ಕಟ್ಕೊಂಬಂದ್ಬಿಟ್ಟು ಅಥವಾಡ್ದಾಗನೇ ಹೋಗಿ ಕೆಲಸ ಮಾಡೋಕೆ ಏನೋ ಜಡ್ಡವ್ ನಿಂಕ. ಹಾಂ, ಆವತ್ತಿನ ಕಳಿಸಿದ್ರೆ ಆವತ್ತಿನ ಹೋಗಿ ನಾನು ತೋಟದಾಗ ಕೆಲಸ ಮಾಡ್ತಾ ಇದ್ನೆ. ನೀವೆಲ್ಲ ಅವಾಗ ಮುದ್ದು ಮಾಡಿಬಿಟ್ಟು ಇವಾಗ ತೋಟಕ್ಕೆ ಕೆಲಸ ಮಾಡು ಅಂತಂದ್ರೆ ನನ್ನ ಕೈಲಾಗಲ್ಲಮ್ಮ. ನಾನು ಬಿಸಿಲಾಗ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಅದೇ ನಾವು ಮಾಡಿದ ತಪ್ಪು. ನೀನು ನಾವಾಗ ಅವಾಗ ಮಟ್ಟ ಆಗ್ತಾ ಇದ್ದಿದ್ರೆ ಇವತ್ತು ನಮ್ಗೆ ಈ ಗತಿ ಬರ್ತಾ ಇರಲಿಲ್ಲ. ಅವಳ ಶಿನಾಲಿನ ಕರ್ಕೊಂಬಂದಿದೆಯಲ್ಲ, ಶಿನಾಲಿ ಶಂಬೇಲಿನ, ಅವಳು ಸುಪ್ನಾತಿನ. ಹಾಂ, ಒಂದು ಕೆಲಸ ಮಾಡಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ಕೂಳು ಮಾಡೋಕೋದೇ ಅವಳು ದೊಡ್ಡ ಸಾಧನೆ. ಬಿತ್ರ ಮುಂಡೆಕ ಯಾವಳೆ ಅವಳು ನನ್ನನ್ನು ಬೇಕಂತ ಇರೋದು? ಈ ಸುಪ್ನಾತಿಗೆ ಇವೆಲ್ಲ ಕೇಳಿಸ್ತವೆ. ನಮ್ಗೆ ಕೊಟ್ಟೆ ಸಿಗದೆ ಬಿರಿನ ಒಂದು ತುತ್ತು ಮಾಡೋಕ್ಕೆ ಸುಪ್ನಾತಿ ಅಂತಂದರೆ ಇವು ಅವೆಲ್ಲ ಕೇಳಿಸಲ್ಲ. ಇವು ಮಾತ್ರ ಚೆನ್ನಾಗಿ ಕೇಳಿಸ್ತವೆ ಇವಳ್ಕ. ಯಾಕ ಇಬ್ರಿಗೂ ಕೂತ್ಕೊಂಡಿರೋಕ್ಕಾಗಲ್ಲೇನೋ? ತಿಂದಿದ್ದು ಅರ್ಗ್ತಾ ಇಲ್ಲ? ಏನಿಬ್ರು ಈ ಪಾಟಿಗೆ ಬೀಳ್ತಾ ಇದ್ದೀರಾ ತಾಯಿ ಮಗಳು? ಅಯ್ಯ ನಿನ್ನ ಮಗ ಮುಚ್ಚೋಗ ಹೋಗು, ಎತ್ತನ ನಾಶವಾಗಿ ಹೋಗ್ಬಿಡ ಹಾಳಾಗಿ ಇಬ್ರು. ನಮ್ಮ ಕಣ್ಣು ಮುಂದೆ ಇರಬೇಡ್ರೆ. ಏನೇ ಒಂದು ತುತ್ತು ಕೂಳು ಮಾಡೋಕ್ಕೆ ದಿನ ಆಗಬೇಕೇನೆ ನಿಂಕ? ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಕೂಳು ಬೇಸಾಕೋದೇ ದೊಡ್ಡ ಪಂಗ ನಿಂಕ. ನೀನು ನಿನ್ನ ಮಗಳೇನು ಬೆಟ್ಟಗೆ ಕಡ್ದು ಊರಿಗೆ ಮಾಡ್ತೀರಾ? ಏನಿಲ್ಲಲ್ಲ, ಒಂದಷ್ಟು ಚೆನ್ನಾಗಿ ತಿನ್ನೋದು, ಹೋಗೋದು, ಬಾಕ್ಲಾಗ ಕೂತ್ಕೊಳೋದು, ಹೋಗೋರ್ನ ಬರೋರ್ನ ಆಡ್ಕೊಂಡಿರೋದು ನಿಮ್ದು ಇದೇ ಕೆಲಸ ಅಲ್ಲ. ಅವಳು ಹತ್ತೋದ್ಲು, ಇವ್ನು ಇತ್ತೋದ್ನು, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು, ಇದೇ ಪಂಗಲ್ಲ ನಿಮ್ಕ. ಮಾಡೋಕ್ಕೇನು ಬೇರೆ ಕೆಲಸ ಆಯ್ತಾ? ನಾನು ಒಂದು ಕೆಲಸ ಮಾಡ್ತೀನಿ, ನೀವು ಅದು ಮಾಡಲ್ಲಲ್ಲ. ಎಲ್ಲ ಮನೆ ಕೆಲಸ ಎಲ್ಲ ನಾನು ಒಬ್ಬಳೇ ಮಾಡಬೇಕು. ಆಯ್ತಾ, ಅಡುಗೆ ಮಾಡಬೇಕು, ಈತ ಬೋಕಿಗಳು ಉಜ್ಜಬೇಕು, ಪಾತ್ರೆಗಳು ಉಜ್ಜಬೇಕು. ಅಲ್ಲ, ಅಡುಗೆ ಮಾಡಬೇಕು, ಪಾತ್ರೆಗಳು ಉಜ್ಜಬೇಕು, ಮನೆಗಳು ಒರೆಸ್ಬೇಕು, ಬಟ್ಟೆಗಳು ಒಗಿಬೇಕು. ಇದೆಲ್ಲ ಯಾರು ಮಾಡ್ತಾರೆ? ಹಾಂ, ನಾವೇಕೆ ಮಾಡೋಣ? ನಮ್ಗೇನು ಗಾಚಾರಣ? ಓಡ್ ಬಂದಿದೆಯಲ್ಲ ಇವನು ಹಿಂದ್ಗಡೆ, ನೀನು ಮಾಡು, ನಮ್ಗೇನು? ಅದಕ್ಕೆ ನಾನು ಮಾಡೋಕೋವರೆಗೂ ಬಾಯಿ ಮುಚ್ಕೊಂಡು ಬಿತ್ತಿರ್ಬೇಕು. ಜಾಸ್ತಿ ಮಾತಾಡಿದ್ರೆ ಅಂದರೆ ಊಟದಾಗ ವಿಷ ಹಾಕಿ ಕೊಟ್ಬಿಡ್ತೀನಿ. ಇಬ್ರು ಹಂಗೆ ತಿಂದುಬಿಟ್ಟು ನಿಗದ್ಬಿಡ್ಬೇಕು. ನೋಡ್ದೇನಾ ದಿವಾಕರ್ಗ? ನೋಡ್ದೇನಾ? ಲೇಯ್ ನೋಡು, ನೀನು ಎಷ್ಟು ಕಷ್ಟಪಟ್ಟು ಸಾಕಿದ್ದಕ್ಕ ಸುಪ್ನಾತಿ ಅಂತ ಇರೋದು ನೋಡು. ಊಟದಾಗ ವಿಷ ಹಾಕ್ಕೊಡ್ತೀನಿ ಅಂತ. ನೀವಿಬ್ರು ಒಂದು ನಿಮಿಷ ನನ್ನ ಮನೆಗೆ ಇಟ್ಕೊಡ್ತು ಓದ್ತಾ ಇರ್ಬೇಕು ಇಲ್ಲಿಂದ ಕಳೆದು. ನಿಮ್ಮ ಅಕ್ಕ ಮುಚ್ಚೋಗ ನೋಡ್ತಾ ಅವಳು ಸುಪ್ನಾತಿ ಹೆಂಗಂತ ಅವಳೆ ಹಿಂಗೆ ಮಾತಾಡ್ತಾ ಇದ್ರೆ ನೀವಿಬ್ರು ನಿಮ್ಮಿಬ್ರಿಗೂ ಒಂದು ಗತಿ ಕಾಣಿಸ್ತಿದ್ರೆ ನಾನು ಯಾರಾಗಬೇಕು ನೋಡ್ತಾ ಇರು. ನೋಡ್ದೇನೆ ಸುನಂದಿ, ಎಷ್ಟು ಮಾತಾಡಿದ್ರು ನಿನ್ನ ಮಗನ ಕಲ್ದಿರೇನೆ ಇರೋದು. ನಮ್ಮ ಅಮ್ಮನ ನಮ್ಮ ಅಜ್ಜಿನ ಯಾಕೆ ಹಂಗಂತಿ ಅಂತ ಕೇಳ್ತಾನೆ. ನಾನು ನೋಡ್ದೇನೆ. ಲೇ ಯಾವನವನ ದಿವ್ದಾನ ಫಸ್ಟು ನನಗೆ ಕಚ್ಚೇನು ವಾಚು ತಂದು ಕೊಟ್ಬಿಟ್ಟು ಇಬ್ರು ಮನೆಯಿಂದ ಖಾಲಿ ಮಾಡ್ಬೇಕು ನೀವಿಬ್ರು. ಇಲ್ಲ ಅಂತಂದ್ರೆ ನಿಮ್ಮಿಬ್ರಿಗೂ ಗಾಚಾರ ಬಿಡಿಸ್ಬಿಡ್ತೀನಿ. ಹಾಂ, ನಮ್ಗೇನು ಗಾಚಾರನ ಮನೆ ಬಿಟ್ಟು ಹೋಗಕ್ಕ? ನೀವಿಬ್ರು ಇನ್ನು ಕಳೆದು ಎತ್ತನ ಹೋಗ್ರಿ. ನಾವು ಹೋಗಲ್ಲ ಮನೆ ಬಿಟ್ಟು, ನಾವೇ ಹೋಗ್ಬೇಕು. ಆ ಕಚ್ಚೈನ್ ಕೆಡಿಸ್ಬಿಟ್ಟು ನಾನು ನೋಡು ಕಚ್ಚೈನ್ ಮಾಡಿಸ್ಕೊಂಡಿದ್ದೀನಿ. ಏನಕ್ಕ ನಿನ್ನ ಮಗನ್ಕ ಬೀದಿ ಗಲ್ಲಿ ಅಲಿತಾನೆ. ಯಾವನ ಕತ್ತಾಗಿರೋ ಚೈನ್ ನೋಡ್ಬಿಟ್ಟು ತಲೆ ಮೇಲೆ ಒಂದು ಕಲ್ಲು ಎತ್ತಾಕ್ಬಿಟ್ಟು ಸಾಯ್ಸಾಕ್ಬಿಟ್ಟು ಆ ಕಚ್ಚೈನ್ ಕಿತ್ಕೊಂಡ್ರೆ ನಾನೇನು ಮಾಡಲಿ? ಅವನ್ಕಂತೂ ಮಾಡೋಕೆ ಒಂಚೂರು ಕೆಲಸ ಇಲ್ಲ. ಅವನ್ನ ಬೀದಿ ಬಸವನ್ ಮಾಡಿ ಬಿಟ್ಬಿಟ್ಟಿದ್ದೀರಿ. ಲೇ ನೋಡ್ದೇನೆ ಎಷ್ಟು ಮಾತಾಡ್ತಾಳೆ. ಗಣ್ಣು ಅನ್ನೋ ಮರ್ಯಾದೆ ಇಲ್ದಿರ ಮಾತಾಡ್ತಾಳೆ ಇವಳು. ಏನು ಬಾಯ ಇವಳ್ದು? ಎಂಥ ಸುಪ್ನಾತಿ ಮುಂಡೆನೆ ಇವಳು? ಕಡಿಮೆ ಮುಂಡೆ ಅಲ್ಲ ಇವಳು, ಊರು ಸುಪ್ನಾತಿ ಇವಳು. ನಾನು ಊರು ಸುಪ್ನಾತಿ ಆದರೆ ನೀವೇನು ಪ್ರಪಂಚದಾಗಿರೋ ಸುಪ್ನಾತಿಗಳಾ? ಹಾಂ, ಬಾಯಿ ಮುಚ್ಕೊಂಡು ಬಿದ್ದಿದ್ರೆ ಸರಿ ಇಬ್ರು ಮಡ್ಕಾಗ. ಇಲ್ಲ ಅಂತಂದ್ರೆ ಒಬ್ಬೊಬ್ರಿಗೂ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮಾಡೋಕ್ಕೆ ಏನು ಕೆಲಸ ಇರಲ್ಲ. ಇದನ್ನ ಪಿಳ್ಳೆ ತಾಕಲ್ಲ, ಕೂತಿತ್ತಾವೆ ಅರ್ಕಲಾಡ್ತಾರೆ ಬಿತ್ರ ಮುಂಡಿಗ್ಲಿ ಇಬ್ರು. ನಿಮ್ಮ ಮುಂಡಿಗ್ಲು ಇಡ್ಲಿಗಳು ಬಿರಿಯಾನಿಗಳು ತರ್ಸ್ಕೊಂಡು ತಿನ್ನೋದು ನಾನೇನು ಕಾಣ? ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ತಿನ್ನೋದು. ಆಮೇಲೆ ನನ್ನ ಮೇಲೆ ಅಯ್ಯೋ ಅಡುಗೆನೇ ಮಾಡೋಕ್ಕಿಲ್ಲ, ಅದು ಮಾಡೋಕ್ಕಿಲ್ಲ, ಇದು ಮಾಡೋಕ್ಕಿಲ್ಲ ಅಂತ
ಕಾಕಿ ಕೇಳು ಅದು ಕೇಳು ಅಂತ ಬಡ್ಕೊಳತ್ತು. ಅಬ್ಬಬ್ಬಬ್ಬ ನಾನು ಕಾಣಮ್ಮ ಇಂಥ ಬಿತ್ರಿಗಳನ್ನ. ಲೈ ಲೈ ದಿವ್ಗ ಇತ್ಬೇಡ. ಅದೇನಜ್ಜೆ ಹೇಳಜ್ಜೆ. ಮಾನವಾಗ ನಂಗೆ ಕಚ್ಚೆ ಅಂತ ಅನ್ಕೊಟ್ಟು ಸರಿ, ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋಳಲ್ಲ. ಅಯ್ಯೋ ಅವಳೆ ಕಿತ್ಕೊಂಡಿದ್ದು ಹೋಗಜ್ಜೆ, ನಾನೇನು ಮಾಡಲಿ ನೋಡು ಅವಳು ಹೆಂಗಾಡ್ತಾಳೆ. ನಂಗೆ ತಿಗ್ಲಮ್ಮ ಅವಳ ಹತ್ರ ಕೇಳಕ್ಕ. ಥೂ ನೀನು ಹೋಗ್ತೇಕ ಅಷ್ಟು ಬೆಂಕಿಕ್ಕ. ಎಂಡ್ರಿಗೆ ಚೈನ್ ಕೊಟ್ಬಿಟ್ಟು ಹೋಗಿ ಕೇಳಕ್ಕೆ ದಿಗ್ಲಂತೆ. ಏನಂತ ಮಾನ್ಗೆಟ್ ನನ್ನ ಮಗನಲ್ಲಿ ನಿಂಕ ಮಾನ ಮರ್ಯಾದೆ ಏನೂ ಇಲ್ಲ. ಹೋಗು ಅವಳು ಸರಿ ಇಟ್ಕೊಂಡು ತಿರ್ಗಾಡೋಗು. ಅವಳು ಸೀರೆ ಉಟ್ಕೊಂಡಿಲ್ಲ ಅಜ್ಜಯ್, ಡ್ರೆಸ್ ಹಾಕೊಂಡಿರೋದು. ಅಯ್ಯ ನೀನು ಮಕ್ಕಳು ಬೆಂಕಿಕ್ಕ. ಹೋಗಲೇ ಹೋಗ, ಎತ್ತ ಕಳೆದು ಹೋಗ. ಏನನ್ನ ಕೆಲಸ ಕಾರ್ಯ ಮಾಡೋಗ ಅಥವಾಡ್ದಾಗ ನಿಮ್ಮ ಅಪ್ಪನಿಗೆ ಏನನ್ನ ಕೆಲಸ ಮಾಡಿಕೊಡೋಗ ಹುಟ್ಟಿದಕ್ಕನ್ನ ಸಾರ್ಥಕತೈತೆ. ಲೇ ಯಾವಳು ಲೇ ಅಂಜು ಪಂಜು ಆಯ್ತೇನೆ ಅಡುಗೆ ಎತ್ಕೊಂಬರೆ ಊಟ. ಹಾಂ ಎಲ್ಲ ಇಲ್ಲಿ ಇಕ್ಕಿದ್ದೀನಿ, ಮಾಡ್ಕೊಳ್ಬೇಕಾದ ತಿಂದ್ರಿ. ನಂಗೆ ಕೆಲಸ ಐತೆ, ಇನ್ನು ಅಡುಗೆ ಮಾಡೋದು ಲೇಟು. ನಿಮ್ಗೆ ಅಷ್ಟು ಅರ್ಜೆಂಟಾಗಿ ಬೇಕಂದ್ರೆ ಮಾಡ್ಕೊಂಡು ಮೆಕ್ರಿ. ನೋಡ್ದೇನಾ ಲೇ ದಿವಾಕರ, ನೋಡ್ದ ಎಷ್ಟು ಮಾತಾಡ್ತಾಳೆ ಅವಳು. ಇಷ್ಟೊತ್ತಾಗದೆ ಇನ್ನೂ ಕೂಳಿಲ್ಲ. ನಾವೇನೋ ಮಾಡೋದು, ಎತ್ತ ಹೋಗೋದು ನಾನು ನಿಮ್ಮ ಅಮ್ಮನ. ನೀವೇನೇನ ಮಾಡ್ಕೊಳ್ರಮ್ಮ, ನನ್ನನ್ನು ಮಾತ್ರ ಹೇಳಿಬಿಟ್ರಿ. ತಿರ್ಗಿ ನಾನೇನ ಮಾತಾಡಿದ್ರೆ ಅವಳು ಇಟ್ಕೊಂಡು ನನ್ನನ್ನು ಚೆಚ್ತಾಳೆ. ನನ್ನ ಕೈಯಾಗ ಅವಳ ಕೈಗೆ ಏಟಿಗೆ ತಿನ್ನೋಕ್ಕಾಗಲ್ಲ. ಏನೋ ಇದು ಏನಾ ಅವಳು ನಿನ್ನ ಹೋಯ್ತಾಳೇನಾ? ಹ್ಞೂನಜ್ಜೆ ಹೋಯ್ತಾಳೆ. ನೋಡಜ್ಜೆ ಬೆನ್ನಾಗೆಲ್ಲ ಹೆಂಗೆ ಹೋಯ್ತಾಳೆ. ಕೆಂಪುಗಾಗ ಹೋಯ್ತಾ ಜೈ, ಹೋಗೋಯ್ತು ಅರ್ಧ ಕೆಲಸ ಮಾಡು ಅಂತ ಹೊಡಿತಾಳೆ ಜೈ. ಅದಕ್ಕೆ ನಾನು ಮನೆಗೆ ಬರೋಕ್ಕೆ ತಿಗ್ಲು ಬೀಳ್ತೀನಿ. ಹೆಂಗೆ ಹೋಯ್ತಾಳೆ ಅಜ್ಜೆ ನನ್ನ. ಯಾರ ಹತ್ರ ಹೇಳ್ಕೊಂಡ್ಲಜ್ಜೆ ನನ್ನ ಕಷ್ಟನ. ಅಮ್ಮ ಇವಳಿಗೆ ಒಂದು ಗತಿ ಕಾಣಿಸ್ಬೇಕಮ್ಮ. ಇವಳನ್ನ ಮನೆಯಿಂದ ಆಚೆ ಓಡಿಸ್ಬಿಟ್ಟು ನನ್ನ ಮಗನ್ಗೆ ಬೇರೆ ಮದುವೆ ಮಾಡ್ತೀನಿ. ಇಲ್ಲ ಅಂತಂದ್ರೆ ಇವಳ ಹತ್ರ ಅಷ್ಟೇ ನಮಗೆ ಬಾಳಿಲ್ಲ. ಯಾವಳವಳು ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಇರೋದು? ಹಾಂ ನೀನು ಮಾಡೇ ನೋಡೋಣ. ನಿಂಗೆ ತಾಕತ್ತಿದ್ರೆ ನಿನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಿ ನೋಡೋಣ. ಏನು ಮೂವರು ಮೀಟಿಂಗ್ ಸೇರಿದ್ದೀರಾ? ಹಾಂ ಅಯ್ಯೋ ಅಳಿಮಯ್ಯ, ಏನು ಹೇಳೋಣಪ್ಪ ಭಗವಂತ. ಹಾಂ ನೀನೇ ನನ್ನ ದೇವ್ರಪ್ಪ, ನನ್ನ ದೇವ್ರು, ಮನೆ ದೇವರು. ಎಂಥ ಸೊಸೆ ನೋಡಪ್ಪ, ಇಷ್ಟೊತ್ತಾಗಿ ಒಂದು ತುತ್ತು ಕೂಳು ಬೇಯಿಸಾಕಿಲ್ಲ. ಏನಪ್ಪ ಮಾಡೋದು, ಹೊಟ್ಟೆ ಬೇರೆ ಹಸಿತದೆ. ಹಾಂ ಅತ್ತೆ ಬೆಳಗ್ಗೆ ತಾನೇ ಇಡ್ಲಿಗೆ ಕಟ್ಸ್ಕೊಂಬತ್ತಾ ಇದ್ದೆ ಆ ಪೂಜಾರಪ್ಪನವ್ರ ಹೋಟ್ಲಾಗ ನಾನು ನೋಡಿದ್ದೀನಿ. ಇವಾಗ ಅಷ್ಟು ಬಿರಿಯಾನಿ ಕರ್ಗೋದ್ವಾ ಇಡ್ಲಿಗ್ಲು? ಹಾಂ ಅಯ್ಯೋ ಅವ್ರು ನಂಕಲ್ಲ ನೀನೆಂಡ್ರು ಸುನಂದೆ ಬೇಕು ಅಂತಂದು. ಯಾಕೋ ನಂಗೆ ಇಟ್ಟು ಗಂಟ್ಲಾಗಿ ಇಳಿತಾನೆ ಇಲ್ಲಮ್ಮ. ಬೇಕು ಇಡ್ಲಿ ಅಂತಂದು, ಅದಕ್ಕೆ ಕಟ್ಸ್ಕೊಂಬರಕ್ಕೆ ಹೋಗಿದ್ನಪ್ಪ. ನಂಕಲ್ಲ. ಏನೋ ಅಷ್ಟು ಇಡ್ಲಿಗ್ಲು ಇವಳೊಬ್ಳೆ ತಿಂದಾಕ್ಬಿಟ್ಲೆ? ಏನು ನನ್ನ ಮೇಲೆ ಹೇಳ್ತಾ ಇದೆಯಾ ನೀನು? ಇನ್ನು ನಮ್ಮ ಯಜಮಾನ್ ನಿಜವೇ ಅನ್ಕೊಬೇಕು. ಏನಪ್ಪ ಇವ್ರು ದಿನಾನು ಇಡ್ಲಿ ತಂದು ತಿಂತಾರೇನೋ ಅಂತ. ಹಾಂ ನಾನು ನೀನಿಬ್ರು ಅಲ್ಲ ತಿಂದಿದ್ದು. ಇವನು ಹೇಳಿದ್ನು, ಅವನ ಹೆಸರು ಏನೋ ಮಿಲ್ಟ್ರಿ ಹೋಟ್ಲಾಗ ಇತ್ತಾನಲ್ಲ, ಅವನ ಹೆಸರೇ ಮರ್ತೋಗಿದ್ದೀನಿ. ಇನ್ನೂ 100 ರೂಪಾಯಿ ಕೊಡ್ಬೇಕಂತೆ. ಅದೇನೋ ಬಿರಿಯಾನಿನೋ ಏನೋ ತಗೊಂಬಂದು ತಿಂದ್ರಂತೆ. ನಾನು ನಿನ್ನ ಕೇಳಿದ್ನು, ಅಣ್ಣ ಇನ್ನೂ 100 ರೂಪಾಯಿ ಕೊಡ್ಬೇಕು, ನಿಮ್ಮ ಅತ್ತೆ ಕೊಡೋಣ ಅಂತ. ಅಯ್ಯೋ ಅವ್ನು ಎದುರು ಬಿತ್ತು ಹೋಗ, ನನ್ನ ಹಳ್ಳಿನ ಹತ್ರ ಹೇಳ್ಬೇಕಾ? ಅವ್ನ ಮಗ ಮುಚ್ಚೋಗ. ಅಲ್ಲ ಅಲ್ಲಿ ಖರ್ಚು ಮಾಡೋ ಬದಲು ಮನೆಗೆ ತಂದು ನೀವೇ ಯಾರನ್ನು ಮಾಡಿ ತಿಂದ್ರೆ ಬೇಡ ಅಂತದ? ಏನು ಹೋಟ್ಲಿಗೆ ಇರೋ ಬರೋ ಕಾಸೆಲ್ಲ ಕೂತಿರಲ್ಲ, ಅದೇನು ಚಂದನಮ್ಮ. ಯಾವಾಗ ನೋಡು ಹೋಟ್ಲು ಊಟ ನಿಮ್ಕ ಮಾನ ಮರ್ಯಾದೆ ಆಗಿದ್ದು ಹೆಚ್ಚು ಮಾತು. ಅಜಯ್ ನಂಗೆ ಯಾಕಜ್ಜ ಇಡ್ಲಿನೂ ದೋಸೆ ಬಿರಿಯಾನಿ ಕೊಟ್ಟಿಲ್ಲ, ನೀವಿಬ್ಬರೇ ತಿನ್ಬಿಟ್ರಾ? ಲೇ ಈ ಸತಿ ತಂದಾಗ ನಿಂಗೆ ಕೂಡ ಅಷ್ಟಿಕ್ಕಿತ್ತೀನಿ ಹೇಳ, ಕೊಡ್ತೀನಿ. ಅಷ್ಟು ಊಟ ಎತ್ಕೊಂಬಮ್ಮ, ತೋಟದಾಗ ಕೆಲಸ ನಾನು ಹೋಗ್ಬೇಕು. ಹ್ಞೂ ಮಾಡಿಕೊಳ್ಳೆ. ಒಂದು ತಟ್ಟೆ ಇಳಿಸಿ ಅಂತ ಇರು, ತಂದಿಕ್ಕದಾಳೆ ಮುಂದಕ್ಕೆ ನಿಂಕ. ಹ್ಞೂ ಬಂದೆ ಮಾವ. ಕೂತ್ಕೊಳ್ರಿ ಮಾವ, ಎತ್ಕೊಂಬತ್ತೀನಿ. ಅವಳು ಎತ್ಕೊಂಬಂದಂಗೆ ನೀನು ತಿಂದಂಗೆ. ಮಾವ ಬೆಣ್ಣೆ ಇನ್ನೊಂದು ಚುತ್ತಲ್ಲ. ಬೇಡಮ್ಮ, ಸಾಕು ಇವಾಗ ಜಾಸ್ತಿ ಹಾಕ್ಬಿಟ್ಟಿದ್ಯಾ. ಅಮ್ಮ ನೋಡ್ದಾ, ನಾವು ಆವಾಗಿಂದ ಊಟ ಕೇಳ್ತಾ ಇದ್ರೆ ಅಡುಗೆ ಮಾಡಿಲ್ಲ ಅಂದಳು. ಇವಾಗ ಊಟ ಎತ್ಕೊಂಬಂದಿಕ್ಕಿರೋದು, ಅದು ಬೆಣ್ಣೆ ನೋಡಮ್ಮ ಎಷ್ಟಪ್ಪ ಹಾಕೊಳ್ಳೆ. ಮಾವ ಒಳಗನ ಬಂದು ತಿನ್ರಿ, ಅವ್ರ ಕಣ್ಣೆಲ್ಲ ಬೀಳ್ತೈತೆ, ಆಮೇಲೆ ಹೊಟ್ಟೆ ನೋಯ್ತೈತೆ ಅಷ್ಟೇ ನಿಮ್ಕ. ಅಯ್ಯ ನೋಡಿ ಬೆಮೆ ತಿನ್ಸ್ಕೊಂಡ್ಲಿ ಬಿಡಮ್ಮ, ನಾನು ಇಲ್ಲೇ ತಿಂತೀನಿ. ಅಲ್ಲಪ್ಪ ಹಳ್ಳಿ ದೇವರು, ನಾನು ಆವಾಗಿಂದ ಹೊಟ್ಟೆ ಸಿಗ್ತೈತೆ ಅಂತ ಕೇಳ್ತಾನೆ ಇದ್ದೀನಿ. ಅವಳು ನಂಗೆ ಊಟನೇ ಇಕ್ಕಿಲ್ಲ. ಇವಾಗ ನೋಡಿದ್ರೆ ನಿಂಗೆ ಊಟ ಅವಳಲ್ಲಪ್ಪ ಊಟಕ್ಕೆ. ನಾವೇನಪ್ಪ ಮಾಡಿದ್ರೆ ನಿಮ್ಮ ಸೊಸೆಕ ಮಾಡಬಾರ್ದು? ಹಾಂ ಚೆನ್ನಾಗಿ ತಿನ್ನೋದು, ಬಾಕ್ಲ ಕೂತ್ಕೊಂಡು ಅವ್ರ ಜೊತೆ ಓಡೋದ್ರು, ಇವ್ರ ಜೊತೆ ಓಡೋದ್ರು, ಇವಳು ಕೂಡ ಮಾತಾಡ್ತಾಳೆ, ಅವಳು ಕೂಡ ಮಾತಾಡ್ತಾಳೆ ಅನ್ನೋದು ಬಿಟ್ಬಿಟ್ಟು ಹೋಗಿ ತ್ವಾಡ್ದಾಗ ಮೂವರುನ ಮೈಬಗ್ಸೆ ದುಡ್ರಿ. ಅವಾಗ ಕೇಳಿದ ತಕ್ಷಣ ತಟ್ಟೆ ಮುಂದಕ್ಕೆ ಇಕ್ತೀನಿ. ಅದಾಗಲ್ಲ ನಿಮ್ಕ. ಕೂತ್ಕೊಂಡು ಕಂಡೋರ್ ಸುದ್ದಿ ಮಾತಾಡೋಕ್ಕಾಗ್ತದೆ. ಅವನಿರೋದು ನೋಡಿ ಹೆಂಗವನೆ ನಿಮ್ಮ ಮೊಮ್ಮಗನು. ಕಡಿದ್ರೆ 5 ಊರು ಕಾತಾರೆ. ಏನು ತ್ವಾಡ್ದಾಗ ಹೋಗಿ ಮೈಬಗ್ಸಿ ಕೆಲಸ ಮಾಡಿದ್ರೆ ಏನು ದೊಡ್ಡ ರೋಗ ಬರ್ತದ ಅವನ್ಕ? ಅವ್ರು ಬರಲ್ಲಮ್ಮ, ಬರಲ್ಲ. ಅವ್ರು ಮೂವರು ಸುಖವಾಗಿ ಜೀವನ ಮಾಡಬೇಕು. ಅವ್ರು ಯಾಕೆ ಕಷ್ಟಪಟ್ಟು ದುಡಿತಾರೆ? 2 ದಿವಸ ತಿಕ್ಕಿದ್ರೆ ಬರ್ತಾರೆ ಹೇಳ್ಮವ. 1 ವಾರ ಊಟಕ್ಕೆ ಹಾಕಿಲ್ಲ ಅಂದ್ರೆ ಅವಾಗ ಇರೋ ಬರೋ ದುಡ್ಡೆಲ್ಲ ಹೋಟ್ಲಿಗೆ ಖರ್ಚು ಮಾಡಿ ಆಮೇಲೆ ದುಡಿಯೋಕೆ ಬರ್ತಾರೆ. ಏನೋ ಮಾಡಮ್ಮ, ಹಂಗೆ ಮಾಡು. 1 ವಾರ ಅಡುಗೆ ಮನೆಗೆ ಬೀಗ ಹಾಕು. ಹಾಕ್ತೀನಿ ನೋಡ್ತಾ ಇರ್ರಿ, ಹಂಗೆ ಕೊಡ್ತೀನಿ 3 ಕೆಲಸನು. ಮವ ಮಧ್ಯಾಹ್ನಕ್ಕೆ ಬಿಸಿ ಅಡುಗೆ ಮಾಡಿ ತಾಡ್ದ ಹತ್ರಕ್ಕೆ ಎತ್ಕೊಂಬರ್ಲೇನು ಮವ? ಬೇಡ ಬಿಡಮ್ಮ, ಬೇಡ.
ಇದೇ ಅರ್ಗಲ್ಲ ಸಾಯಂಕಾಲಕ್ಕೆ ಬಿರಿನ ಬರ್ತೀನಿ ಹೇಳಮ್ಮ ಊಟ ತಿನ್ಬಿಟ್ಟು ಓದ್ತೀನಿ ಏನಾರ